ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ನಿಂದ ಅಥಣಿ ಕ್ಷೇತ್ರದಿಂದ ಟಿಕೆಟ್ ಅನ್ನು ಪಡೆದುಕೊಂಡು ಸ್ಪರ್ಧೆ ಮಾಡಿ ಗೆದ್ದು ಬಂದು ಸುಮ್ಮನೆ ಕೂತಿದ್ರು ಇಷ್ಟು ದಿನ. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ಮೀಟ್ ಮಾಡಿ ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತೇಳಿ ಅವರು ರಿಕ್ವೆಸ್ಟ್ ಮಾಡೋದನ್ನು ಕಂಡು ಬರ್ತಾರೆ. ಇನ್ನು ಸಿಎಂ ಆಗ್ತಾರೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಹೊಸ ಸವಾಲು ಎದುರಾಗಿದೆ. ಪದಗ್ರಹಣ ಮಾಡಿದ್ರೆ ಸಚಿವರು ಡಿ.ಕೆ. ಶಿವಕುಮಾರ್ ಜೊತೆ ಅವ್ರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು ಅನ್ನೋದು ಈಗ ಟೆನ್ಷನ್ ಆಗಿದೆ. ಕೊಟ್ರೆ ನಾವು ಕೇಳಿದನ್ನ ಕೊಡಿ, ಇಲ್ದಿರ ಬೇಡ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿಯಿಂದ ಬಿಗಿ ಪಟ್ಟು ಶುರುವಾಗಿದೆ. ಬೆಂಗಳೂರು ಅಭಿವೃದ್ಧಿ ಗೃಹ ಖಾತೆಗೆ ರೆಡ್ಡಿ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಬೇಡಿಕೆ ಈಡೇರದಿದ್ರೆ ರಾಜೀನಾಮೆಯ ಎಚ್ಚರಿಕೆಯನ್ನ ನೀಡಿದ್ದಾರಂತೆ. ಬೆಂಗಳೂರು ಅಭಿವೃದ್ಧಿ ಅವರು ಕೇಳಿದ್ದೀಗಲ್ಲ, ಬಹಳ ವರ್ಷಗಳ ಹಿಂದೆ ಕೇಳಿದ್ರು. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತನ್ನ ಕೊಟ್ಟಿದ್ರು ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಮಾತನ್ನ ಕೊಟ್ಟಿದ್ರಂತೆ. ಬೆಂಗಳೂರು ಅಭಿವೃದ್ಧಿ ನಿಮಗೆ ಬಿಟ್ಕೊಡ್ತೀನಿ ಅಂತ. ಆ ಮಾತನ್ನು ಉಳಿಸ್ಕೊಳ್ತಾರ ಅಂತೇಳಿ ಒಂದು ಪ್ರಶ್ನೆಗಳಿತ್ತು. ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಆದ್ರೆ ಈಗ ಅವರ ಡಿಮ್ಯಾಂಡ್ ನೋಡಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಜೊತೆ ಗೃಹನೂ ಬೇಕು ಅಂತ ಕೂತಿದ್ದಾರೆ. ಆದ್ರೆ ಗೃಹ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರನ್ನ ಮಾಹಿತಿ ಲಭ್ಯವಾಗ್ತಾ ಇದೆ. ಹೋಮ್ ಮಿನಿಸ್ಟ್ರೇನೇ ಬೇಕು ಅಂತ ಖರ್ಗೆ ಕೂಡ ಪಟ್ಟು ಹಿಡಿದಿದ್ದಾರಂತೆ. ಇನ್ನು ಕೃಷ್ಣ ಬೈರೇಗೌಡ ಅವರು ಕೂಡ ನಿರ್ದಿಷ್ಟ ಖಾತೆಗೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರಂತೆ. ಹರಸಾಹಸ ಪಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಜೊತೆ ಗೃಹ ಖಾತೆ ಬೇಕು ಅಂತ ಕೇಳ್ತಿದ್ದಾರೆ. ಗೃಹ ಖಾತೆ ನಂಗೆ ಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ನಿರ್ದಿಷ್ಟ ಖಾತೆ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿರೋದಾರು ಕೃಷ್ಣ ಬೈರೇಗೌಡ. ಇವರೆಲ್ಲರನ್ನು ಕೂಡ ಹೇಗೆ ಸಮಾಧಾನ ಪಡಿಸಿ ಅವರವರಿಗೆ ಪೋರ್ಟ್ಫೋಲಿಯೋವನ್ನ ಹಂಚಿಕೆ ಮಾಡ್ತಾರೆ, ಅವರವರಿಗೆ ಖಾತೆಯನ್ನ ಹಂಚಿಕೆ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಕಾರಣ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಒಂದು ದಿನ ಕೂಡ ಆಗಿಲ್ಲ, ಆಗ್ಲೇ ಹರಸಾಹಸಕ್ಕೆ ಮುಂದಾಗಿದೆ. ಇದು ಕಾಮನ್, ಇದು ಸರ್ವೇ ಸಾಮಾನ್ಯ. ಪ್ರತಿ ಬಾರಿಯೂ ಕೂಡ ಸಿಎಂ ಆಗಿ ಯಾರೇ ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕೂಡ ಅವ್ರಿಗೆ ನೆಕ್ಸ್ಟ್ ತಲೆನೋವು ಯಾವುದು ಅಂತಂದ್ರೆ ಖಾತೆ ಹಂಚಿಕೆ ಮಾಡೋದು. ಕೆಲವರಿಗೆ ಪ್ರಬಲ ಖಾತೆ ಬೇಕಿರುತ್ತೆ, ಕೆಲವರಿಗೆ ಬೇಡದೇನ ಖಾತೆ ಕೊಟ್ರೆ ಆಯ್ತು ನಾನು ನಿಭಾಯಿಸೋದಕ್ಕೆ ರೆಡಿ ಇರ್ತೀನಿ ಅಂತ ಹೇಳ್ತಾರೆ. ಸೊ ಈಗ ಇರುವಂತದ್ದು ಚಾಲೆಂಜ್ ಡಿ.ಕೆ. ಶಿವಕುಮಾರ್ ಅವರಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಫೋನ್ ಸಂಪರ್ಕದಲ್ಲಿದ್ದಾರೆ. ಏನ್ ಮಾಡಬಹುದು ಚಂದ್ರು ಡಿ.ಕೆ. ಶಿವಕುಮಾರ್ ಅವರು? ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈಗ ಅಳದು ತೂಗಿ ಸರ್ಕಸ್ ಮಾಡಿ ಸಚಿವ ಸಂಪುಟದಲ್ಲಿ ಮೊದಲನೇ ಹಂತದ ಒಂದು ಸಚಿವರನ್ನ ಆಯ್ಕೆ ಮಾಡಿಕೊಂಡು ಮೊದಲನೇ ಹಂತದ ಪ್ರಮಾಣ ವಚನ ಕೂಡ ಮುಗ್ದಿದೆ. ಆದ್ರೆ ಪ್ರಮಾಣ ವಚನವಾದ ಅಂದಿನ ದಿನವೇ ರಾತ್ರಿಯ ಒಳಗಾಗಿ ಯಾರೆಲ್ಲ ಯಾವ ಖಾತೆ ಅನ್ನುವಂಥದ್ದು ಬಿಡುಗಡೆ ಆಗ್ತಾ ಇತ್ತು. ಆದ್ರೆ ಇವರೆಗೂ ಕೂಡ ಖಾತೆಗಳ ಹಂಚಿಕೆ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರು ಯಾವ ಖಾತೆ ಅನ್ನುವಂಥದ್ದು ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಆದ್ರೆ ಯಾಕೆ ಅಂತ ನೋಡೋದಾದ್ರೆ ಬಹಳಷ್ಟು ದೊಡ್ಡ ಸರ್ಕಸ್ ನಡೀತಾ ಇರ್ತಕ್ಕಂಥದ್ದು. ನನಗೆ ಇಂಥದ್ದೇ ಖಾತೆ ಬೇಕು ಅನ್ನುವಂತ ಬಿಗಿಪಟ್ಟು ಹಿಡಿದಿರ್ತಕ್ಕಂಥದ್ದು. ಯಾಕಂತಂದ್ರೆ 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಡಿ.ಸಿ.ಎಂ ಆಗಿ ಪರಮೇಶ್ವರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ ರಾಮಲಿಂಗಾರೆಡ್ಡಿ ಅವರು 8 ಬಾರಿ ಶಾಸಕರಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ ನನಗ ಸೀನಿಯಾರಿಟಿಗೆ ತಕ್ಕಂತ ಒಂದು ಖಾತೆಗಳನ್ನು ಕೊಡಬೇಕು ಅನ್ನೋಂಥದ್ದು, ಅದರಲ್ಲೂ ಹೆಚ್ಚಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ GBA ಬೇಕು ಅನ್ನುವಂತ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಅದ್ರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಕೃಷ್ಣ ಬೈರೇಗೌಡರು ಆ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋಂಥದ್ದು. ಮತ್ತೊಂದ್ ಕಡೆ ಗೃಹ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದು, ಅಂದ್ರೆ 2 ಖಾತೆಗಳು ಬೇಕು ಅಂತ. ಕಳೆದ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಬಿಡಿಸ್ಕೊಂಡಿದ್ರು ಬೆಂಗಳೂರು ಅಭಿವೃದ್ಧಿ, ಹಾಗಾಗಿ ಈ ಬಾರಿ ಕೊಡೋದಾಗಿ ಭರವಸೆಯನ್ನ ಕೊಟ್ಟಿದ್ರು. ಮತ್ತೊಂದ್ ಕಡೆ ಗೃಹ ಖಾತೆ ಬೇಕು ಅನ್ನೋಂತ ಒಂದು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಆದ್ರೆ ಗೃಹ ಖಾತೆ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕಣ್ಣಿಟ್ಟಿದ್ದಾರೆ. ಸೊ ಎಳಿಕೆಳಿ AICC ಅಧ್ಯಕ್ಷರು ಮಗ. ಸೊ ಹೀಗಾಗಿ ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು ಅನ್ನೋಂತ ಇನ್ನೂ ಕೂಡ ಬಹಳಷ್ಟು ಅಸ್ಪಷ್ಟವಾಗಿ ಗೊಂದಲದಲ್ಲಿ ಡಿ.ಕೆ. ಶಿವಕುಮಾರ್ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬಹಳ ದೊಡ್ಡ ಸರ್ಕಸ್ ಅನ್ನೇ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಯಾವಾಗ ಈ ಎಲ್ಲಾ ಖಾತೆಗಳನ್ನ ಹಂಚಿಕೆಯನ್ನ ಮಾಡ್ತಾರೆ, ಇರ್ತಕ್ಕಂಥ ಖಾತೆ ಸಚಿವರಿಗೆ ಯಾವ್ಯಾವ ಖಾತೆ ಪ್ರಮುಖ ಖಾತೆಯನ್ನ ಕೊಡಬೇಕು, ನಂತರ ಬಂದಂತವ್ರಿಗೆ ಯಾವ ರೀತಿಯಾದಂತ ಖಾತೆಗಳನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಆದ್ರೆ ಇದರ ಜೊತೆಗೆ 2ನೇ ಸಚಿವ ಸಂಪುಟ ವಿಸ್ತರಣೆಯನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಅದರ ಸರ್ಕಸ್ ಕೂಡ ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಇರೋದ್ರಿಂದ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಗೊಂದಲದಲ್ಲಿ ಡಿ.ಕೆ. ಶಿವಕುಮಾರ್ ಉಳಿದಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಎಸ್, ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈಗ ಒಂದು ಚಾಲೆಂಜ್. ಎಲ್ಲರನ್ನ
ವಿಶ್ವಾಸಕ್ಕೆ ಹೇಗೆ ತಗೊಂಡು ಹೋಗ್ತಾರೆ ಅಂತೇಳಿ ನೋಡಿ. ಒಂದು ಕಡೆ ಹೈಕಮಾಂಡ್ ಅವರಿಗೆ ತಮ್ಮ ಕಂಟ್ರೋಲ್ ಇಟ್ಟುಕೊಳ್ಳುವಂತ ಸಲುವಾಗಿ ಕೆಪಿಸಿಸಿ ಪಟ್ಟವನ್ನ BK ಹರಿಪ್ರಸಾದ್ ಅವರು ಕಟ್ಟಿದ್ದಾರೆ. ಕಾಂಗ್ರೆಸ್ನ ಕಟ್ಟಾಳು, ರಾಷ್ಟ್ರ ರಾಜಕಾರಣದಲ್ಲಿ ತುಂಬಾ ನಾಲೆಡ್ಜ್ ಅನ್ನ ಇಟ್ಟುಕೊಂಡಿರುವಂತಹ BK ಹರಿಪ್ರಸಾದ್ ಅವರು ಗುಜರಾತ್ ಚುನಾವಣೆ ತಗೊಳ್ಳಿ, ರಾಜಸ್ಥಾನ್ ಚುನಾವಣೆ ತಗೊಳ್ಳಿ, ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ಕೊಂಡು ಬಂದಂತವ್ರು. ಅವರನ್ನ ಕೂರಿಸಿದೆ ಅಂತಂದ್ರೆ ಒಂದು ಲೆಕ್ಕಾಚಾರವನ್ನ ಇಟ್ಟುಕೊಂಡು ಕೂರಿಸಿರುವಂತ ವಿಚಾರ. ಆದ್ರೆ ಮತ್ತೊಂದು ಕಡೆ DK ಶಿವಕುಮಾರ್ ಅವರಿಗೆ ಈ 13 ಜನರಿಗೆ ಯಾವ ಖಾತೆಯನ್ನ ಕೊಟ್ಟರೆ ಯಾರು ಸಮಾಧಾನ ಆಗ್ತಾರೆ ನೋಡಿ. ಆಲ್ರೆಡಿ ರಾಮಲಿಂಗಾರೆಡ್ಡಿ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಜೊತೆಗೆ ಗೃಹ ಖಾತೆಯನ್ನು ಕೂಡ ಕೊಡಬೇಕು. ಅವರು ಆಲ್ರೆಡಿ ಗೃಹ ಖಾತೆಯನ್ನ ನಿಭಾಯಿಸಿದ್ದಾರೆ. ನನಗದು ಬೇಕು ಅಂತ ಕೇಳ್ತಿದ್ದಾರಂತೆ. ಕಾಂಗ್ರೆಸ್ ಸೇರ್ಪಡೆಯಾಗಿ ಕಾಂಗ್ರೆಸ್ನಿಂದ ಅಥಣಿ ಕ್ಷೇತ್ರದಿಂದ ಟಿಕೆಟ್ ಅನ್ನ ಪಡೆದುಕೊಂಡು ಸ್ಪರ್ಧೆ ಮಾಡಿ ಗೆದ್ದು ಬಂದು ಸುಮ್ಮನೆ ಕೂತಿದ್ರು ಇಷ್ಟು ದಿನ. ಆದ್ರೆ ಈಗ DK ಶಿವಕುಮಾರ್ ಅವರನ್ನ ಮೀಟ್ ಮಾಡಿ ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡೋದನ್ನ ಕಂಡು ಬರ್ತಾರೆ. ಇನ್ನು ಸಿಎಂ ಆಗ್ತಾರೆ ಅಂದ್ರೆ DK ಶಿವಕುಮಾರ್ ಅವರಿಗೆ ಒಂದು ಹೊಸ ಸವಾಲು ಎದುರಾಗಿದೆ. ಪದಗ್ರಹಣ ಮಾಡಿದ್ರೆ ಸಚಿವರು DK ಶಿವಕುಮಾರ್ ಜೊತೆ ಅವ್ರಿಗೆ ಯಾವ ಪೋರ್ಟ್ಫೋಲಿಯೋ ಕೊಡಬೇಕು ಅನ್ನೋದು ಈಗ ಟೆನ್ಷನ್ ಆಗಿದೆ. ಕೊಟ್ರೆ ನಾವು ಕೇಳಿದನ್ನ ಕೊಡಿ, ಇಲ್ದಿರ ಬೇಡ. ಹಿರಿಯ ಸಚಿವ ರಾಮಲಿಂಗಾರೆಡ್ಡಿಯಿಂದ ಬಿಗಿ ಪಟ್ಟು ಶುರುವಾಗಿದೆ. ಬೆಂಗಳೂರು ಅಭಿವೃದ್ಧಿ ಗೃಹ ಖಾತೆಗೆ ರೆಡ್ಡಿ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಬೇಡಿಕೆ ಈಡೇರದಿದ್ರೆ ರಾಜೀನಾಮೆಯ ಎಚ್ಚರಿಕೆಯನ್ನ ನೀಡಿದ್ದಾರಂತೆ. ಬೆಂಗಳೂರು ಅಭಿವೃದ್ಧಿ ಅವರು ಕೇಳಿದ್ದೀಗಲ್ಲ, ಬಹಳ ವರ್ಷಗಳ ಹಿಂದೆ ಕೇಳಿದ್ರು. DK ಶಿವಕುಮಾರ್ ಅವರು ಹೇಳಿದ್ರು ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರಿಗೆ ಮಾತನ್ನ ಕೊಟ್ಟಿದ್ರು ಹಾಗೇನೆ DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಮಾತನ್ನ ಕೊಟ್ಟಿದ್ರಂತೆ. ಬೆಂಗಳೂರು ಅಭಿವೃದ್ಧಿ ನಿಮಗೆ ಬಿಟ್ಕೊಡ್ತೀನಿ ಅಂತ. ಆ ಮಾತನ್ನು ಉಳಿಸ್ಕೊಳ್ತಾರ ಅಂತ ಹೇಳಿ ಒಂದು ಪ್ರಶ್ನೆಗಳಿತ್ತು. ಅವರಿಗೆ ಕ್ಯಾಬಿನೆಟ್ ಅಲ್ಲಿ ಸೇರ್ಪಡೆ ಮಾಡಿಕೊಂಡಿದ್ದಾರೆ. ಆದ್ರೆ ಈಗ ಅವರ ಡಿಮ್ಯಾಂಡ್ ನೋಡಿ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಜೊತೆ ಗೃಹನೂ ಬೇಕು ಅಂತ ಕೂತಿದ್ದಾರೆ. ಆದ್ರೆ ಗೃಹ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರನ್ನ ಮಾಹಿತಿ ಲಭ್ಯವಾಗ್ತಾ ಇದೆ. ಹೋಮ್ ಮಿನಿಸ್ಟ್ರೇನೇ ಬೇಕು ಅಂತ ಖರ್ಗೆ ಕೂಡ ಪಟ್ಟು ಹಿಡಿದಿದ್ದಾರಂತೆ. ಇನ್ನು ಕೃಷ್ಣ ಬೈರೇಗೌಡ ಅವರು ಕೂಡ ನಿರ್ದಿಷ್ಟ ಖಾತೆಗೆ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರಂತೆ. ಹರಸಾಹಸ ಪಡ್ತಾ ಇದ್ದಾರೆ DK ಶಿವಕುಮಾರ್ ಅವರು ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಅಭಿವೃದ್ಧಿ ಜೊತೆ ಗೃಹ ಖಾತೆ ಬೇಕು ಅಂತ ಕೇಳ್ತಿದ್ದಾರೆ. ಗೃಹ ಖಾತೆ ನಂಗೆ ಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ನಿರ್ದಿಷ್ಟ ಖಾತೆ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಇಟ್ಟಿರೋದು ಯಾರು? ಕೃಷ್ಣ ಬೈರೇಗೌಡ. ಇವರೆಲ್ಲರನ್ನು ಕೂಡ ಹೇಗೆ ಸಮಾಧಾನ ಪಡಿಸಿ ಅವರವರಿಗೆ ಪೋರ್ಟ್ಫೋಲಿಯೋವನ್ನ ಹಂಚಿಕೆ ಮಾಡ್ತಾರೆ, ಅವರವರಿಗೆ ಖಾತೆಯನ್ನ ಹಂಚಿಕೆ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಕಾರಣ DK ಶಿವಕುಮಾರ್ ಅವರು ಸಿಎಂ ಆಗಿ ಒಂದು ದಿನ ಕೂಡ ಆಗಿಲ್ಲ, ಆಗ್ಲೇ ಹರಸಾಹಸಕ್ಕೆ ಮುಂದಾಗಿದೆ. ಇದು ಕಾಮನ್, ಇದು ಸರ್ವೇ ಸಾಮಾನ್ಯ. ಪ್ರತಿ ಬಾರಿಯೂ ಕೂಡ ಸಿಎಂ ಆಗಿ ಯಾರೇ ಹೊಸದಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕೂಡ ಅವ್ರಿಗೆ ನೆಕ್ಸ್ಟ್ ತಲೆನೋವು ಯಾವುದು ಅಂತಂದ್ರೆ ಖಾತೆ ಹಂಚಿಕೆ ಮಾಡೋದು. ಕೆಲವರಿಗೆ ಪ್ರಬಲ ಖಾತೆ ಬೇಕಿರುತ್ತೆ, ಕೆಲವರಿಗೆ ಬೇಡದೇನ ಖಾತೆ ಕೊಟ್ರೆ ಆಯ್ತು ನಾನು ನಿಭಾಯಿಸೋದಕ್ಕೆ ರೆಡಿ ಇರ್ತೀನಿ ಅಂತ ಹೇಳ್ತಾರೆ. ಸೊ ಈಗ ಇರುವಂತದ್ದು ಚಾಲೆಂಜ್ DK ಶಿವಕುಮಾರ್ ಅವರಿಗೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಂದ್ರು ಫೋನ್ ಸಂಪರ್ಕದಲ್ಲಿದ್ದಾರೆ. ಏನ್ ಮಾಡಬಹುದು ಚಂದ್ರು DK ಶಿವಕುಮಾರ್ ಅವರು? ನಾಗೇಂದ್ರ ಬಾಬು, ಖಂಡಿತವಾಗ್ಲು ಈಗ ಅಳದು ತೂಗಿ ಸರ್ಕಸ್ ಮಾಡಿ ಸಚಿವ ಸಂಪುಟದಲ್ಲಿ ಮೊದಲನೇ ಹಂತದ ಒಂದು ಸಚಿವರನ್ನ ಆಯ್ಕೆ ಮಾಡಿಕೊಂಡು ಮೊದಲನೇ ಹಂತದ ಪ್ರಮಾಣ ವಚನ ಕೂಡ ಮುಗ್ದಿದೆ. ಆದ್ರೆ ಪ್ರಮಾಣ ವಚನವಾದ ಅಂದಿನ ದಿನವೇ ರಾತ್ರಿಯ ಒಳಗಾಗಿ ಯಾರೆಲ್ಲ ಯಾವ ಖಾತೆ ಅನ್ನುವಂಥದ್ದು ಬಿಡುಗಡೆ ಆಗ್ತಾ ಇತ್ತು. ಆದ್ರೆ ಇವರಿಗೂ ಕೂಡ ಖಾತೆಗಳ ಹಂಚಿಕೆ ವಿಚಾರವಾಗಿ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಯಾರು ಯಾವ ಖಾತೆ ಅನ್ನುವಂಥದ್ದು ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಆದ್ರೆ ಯಾಕೆ ಅಂತ ನೋಡೋದಾದ್ರೆ ಬಹಳಷ್ಟು ದೊಡ್ಡ ಸರ್ಕಸ್ ನಡೀತಾ ಇರ್ತಕ್ಕಂಥದ್ದು. ನನಗೆ ಇಂಥದ್ದೇ ಖಾತೆ ಬೇಕು ಅನ್ನುವಂತ ಬಿಗಿಪಟ್ಟು ಹಿಡಿದಿರ್ತಕ್ಕಂಥದ್ದು. ಯಾಕಂತಂದ್ರೆ 13 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರ್ತಕ್ಕಂಥದ್ದು. ಮತ್ತೊಂದ್ ಕಡೆ DCM ಆಗಿ ಪರಮೇಶ್ವರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನೋಡೋದಾದ್ರೆ ರಾಮಲಿಂಗಾರೆಡ್ಡಿ ಅವರು 8 ಬಾರಿ ಶಾಸಕರಾಗಿರ್ತಕ್ಕಂಥದ್ದು. ಸೊ ಈಗಾಗಲೇ ನನಗ ಸೀನಿಯಾರಿಟಿಗೆ ತಕ್ಕಂತ ಒಂದು ಖಾತೆಗಳನ್ನು ಕೊಡಬೇಕು ಅನ್ನೋಂಥದ್ದು. ಅದರಲ್ಲೂ ಹೆಚ್ಚಾಗಿ ಬೆಂಗಳೂರು ಅಭಿವೃದ್ಧಿ ಖಾತೆ GBA ಬೇಕು ಅನ್ನುವಂತ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಅದ್ರ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಕೃಷ್ಣ ಬೈರೇಗೌಡರು ಆ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋಂಥದ್ದು. ಮತ್ತೊಂದ್ ಕಡೆ ಗೃಹ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರು ಕೇಳಿದ್ದು, ಅಂದ್ರೆ 2 ಖಾತೆಗಳು ಬೇಕು ಅಂತ. ಕಳೆದ ಬಾರಿ DK ಶಿವಕುಮಾರ್ ಅವರು ಬಿಡಿಸ್ಕೊಂಡಿದ್ರು ಬೆಂಗಳೂರು ಅಭಿವೃದ್ಧಿ. ಹಾಗಾಗಿ ಈ ಬಾರಿ ಕೊಡೋದಾಗಿ ಭರವಸೆಯನ್ನ ಕೊಟ್ಟಿದ್ರು.
ಮತ್ತೊಂದ್ ಕಡೆ ಗೃಹ ಖಾತೆ ಬೇಕು ಅನ್ನೋಂತ ಒಂದು ಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ಆದ್ರೆ ಗೃಹ ಖಾತೆ ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕಣ್ಣಿಟ್ಟಿದ್ದಾರೆ. ಸೊ ಎಳಿಕೆಳಿ ಎಐಸಿಸಿ ಅಧ್ಯಕ್ಷರು ಮಗ. ಸೊ ಹೀಗಾಗಿ ಯಾರಿಗೆ ಯಾವ ಖಾತೆಯನ್ನ ಕೊಡಬೇಕು ಅನ್ನೋಂತ ಇನ್ನೂ ಕೂಡ ಬಹಳಷ್ಟು ಅಸ್ಪಷ್ಟವಾಗಿ ಗೊಂದಲದಲ್ಲಿ ಡಿ ಕೆ ಶಿವಕುಮಾರ್ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಬಹಳ ದೊಡ್ಡ ಸರ್ಕಸ್ ಅನ್ನೇ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಯಾವಾಗ ಈ ಎಲ್ಲಾ ಖಾತೆಗಳನ್ನ ಹಂಚಿಕೆಯನ್ನ ಮಾಡ್ತಾರೆ, ಇರ್ತಕ್ಕಂಥ ಖಾತೆ ಸಚಿವರಿಗೆ ಯಾವ್ಯಾವ ಖಾತೆ ಪ್ರಮುಖ ಖಾತೆಯನ್ನ ಕೊಡಬೇಕು, ನಂತರ ಬಂದಂತವ್ರಿಗೆ ಯಾವ ರೀತಿಯಾದಂತ ಖಾತೆಗಳನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಆದ್ರೆ ಇದರ ಜೊತೆಗೆ ಎರಡನೇ ಸಚಿವ ಸಂಪುಟ ವಿಸ್ತರಣೆಯನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಅದರ ಸರ್ಕಸ್ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇರೋದ್ರಿಂದ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಗೊಂದಲದಲ್ಲಿ ಡಿ ಕೆ ಶಿವಕುಮಾರ್ ಉಳಿದಿರ್ತಕ್ಕಂಥದ್ದು. ನಾಗೇಂದ್ರ ಬಾಬು. ಎಸ್, ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಒಂದು ಚಾಲೆಂಜ್, ಎಲ್ಲರನ್ನ